ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರಗಳು. ಈಗ ನಾವು ಒತ್ತಡ ಗುಂಪುಗಳ ವಿಧಗಳನ್ನು ಕುರಿತಾಗಿ ಚರ್ಚೆಯನ್ನು ಮಾಡೋಣ. ನಮ್ಮ ಭಾರತ ದೇಶದಲ್ಲಿ ಯಾವ ವಿಧವಾದ ಒತ್ತಡ ಗುಂಪುಗಳು ಇದ್ದಾವೆ ಅನ್ನೋದನ್ನು ನಾವು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಟುಡೇ ವಿ ಶಾಲ್ ಹ್ಯಾವ್ ದಿ ಡಿಸ್ಕಷನ್ ಆನ್ ದಿ ಟೈಪ್ಸ್ ಆಫ್ ಪ್ರೆಷರ್ ಗ್ರೂಪ್ಸ್ ದಟ್ ಎಕ್ಸಿಸ್ಟ್ ಇನ್ ಇಂಡಿಯಾ. In India, as you know, that there are different types of pressure groups in a large number. Especially, the pressure groups, they are not developed to the same extent as in we find in United States of America. They can be broadly classified into the following categories that we can see one by one. ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಒತ್ತಡ ಗುಂಪುಗಳಿದ್ದಾವೆ. ಈ ಒತ್ತಡ ಗುಂಪುಗಳು ಏನಿದಾವೆ ನಮ್ಮ ಭಾರತ ದೇಶದಲ್ಲಿ, ನಾವು ಅಮೆರಿಕದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಒತ್ತಡ ಗುಂಪುಗಳು ಬೆಳವಣಿಗೆ ಆಗಿದ್ದಾವೆ ಮತ್ತು ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ರಚನೆಗೊಂಡಿದ್ದಾವೆ, ಆ ರೀತಿಯಾಗಿರ್ತಕ್ಕಂತಹ ಒಂದು ಒತ್ತಡ ಗುಂಪುಗಳು ನಮ್ಮ ಭಾರತ ದೇಶದಲ್ಲಿ ರಚನೆ ಆಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅವುಗಳ ರಚನೆ ಆಗಿರ್ಬೋದು, ಅವುಗಳ ಕಾರ್ಯಕ್ಷಮತೆ ಆಗಿರ್ಬೋದು, ಅವುಗಳ ಗುರಿ ಮತ್ತು ತಂತ್ರಗಾರಿಕೆಗಳಿರ್ಬೋದು, ಅವುಗಳ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ರಚನೆಗೊಂಡಿಲ್ಲ ಅಥವಾ ಬೆಳವಣಿಗೆ ಆಗಿಲ್ಲ ಅಂತ ಇಲ್ಲಿ ನಾವು ಹೇಳ್ಬೋದಾಗುತ್ತೆ. ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಈ ಒತ್ತಡ ಗುಂಪುಗಳ ವಿಧಗಳನ್ನು ನಾವು ಹಲವಾರು ವರ್ಗಗಳನ್ನಾಗಿ ಇಲ್ಲಿ ಮಾಡ್ಬೋದಾಗಿದೆ. ಆ ಪ್ರಮುಖವಾಗಿರ್ತಕ್ಕಂತಹ ವರ್ಗಗಳು ಇಲ್ಲಿ ನಾವು ನೋಡ್ತಾ ಹೋಗೋಣ. ಒತ್ತಡ ಗುಂಪುಗಳಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ವರ್ಗಗಳು. ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರಿಗಿನ್ನ ವ್ಯಾಪಾರ ಗುಂಪುಗಳು ಅಂತಂದು ಹೇಳಿ, ಬಿಸ್ನೆಸ್ ಗ್ರೂಪ್ಸ್ ಅಂಥೇಳಿ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಇಲ್ಲಿ ಬಿಸ್ನೆಸ್ ಅಂದರೆ ವ್ಯಾಪಾರ, ಇವುಗಳನ್ನು ವ್ಯಾಪಾರ ಗುಂಪುಗಳು ಅಂಥೇಳಿ ನಾವು ನಮ್ಮ ದೇಶದಲ್ಲಿ ಕರಿತೀವಿ. ವ್ಯಾಪಾರ ಅಥವಾ ವ್ಯವಹಾರ ಗುಂಪುಗಳು ಅಂಥೇಳಿ ಕರಿತೀವಿ. ನಮ್ಮ ಭಾರತ ದೇಶದಲ್ಲಿ ಈ ವ್ಯಾಪಾರ ಗುಂಪುಗಳು ಏನಿದ್ದಾವೆ, ಇವು ಬಹಳ ಪ್ರಮುಖವಾಗಿರ್ತಕ್ಕಂಥ ಮತ್ತು ದೊಡ್ಡ ಮಟ್ಟದಲ್ಲಿ ಕಂಡು ಬರತಕ್ಕಂತಹ ಪ್ರಮುಖ ಒತ್ತಡ ಗುಂಪುಗಳು ಆಗಿದ್ದಾವೆ ಅಂಥೇಳಿ ನಾವಿಲ್ಲಿ ನೋಡ್ಬೋದು. ಇವುಗಳು ಬಹಳ ಮುಖ್ಯವಾಗಿ ಪ್ರಬಲವಾಗಿರ್ತಕ್ಕಂಥ ಗುಂಪುಗಳಾಗಿದ್ದು, ದೊಡ್ಡ ಮಟ್ಟದಲ್ಲಿ ನಮ್ಮ ಭಾರತ ದೇಶದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂತಹ ಗುಂಪುಗಳಾಗಿದ್ದಾವೆ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ಬಿಸ್ನೆಸ್ ಗ್ರೂಪ್ಸ್, ದಿ ಫಸ್ಟ್ ಕ್ಯಾಟಗರೈಸ್ಡ್ ಗ್ರೂಪ್ಸ್ ಇನ್ ದಿ ಪ್ರೆಷರ್ ಗ್ರೂಪ್ಸ್ ಆರ್ business groups. These business groups include a large number of industrial and commercial bodies. They are most sophisticated, powerful and largest of all pressure groups that exist in India. Their membership is very high. Their way of influencing the government is also more powerful than any other groups those found in India. Some of the major business groups are FICC, means Federation of Indian Chambers of Commerce and Industry, ASSOCHAM, ASSOCHAM, it means Associated Chamber or Chambers of Commerce and Industry of India, FAIFDA, it means Federation of Food Grain Dealer Association. So these are the important business group that we can find in our nation. ವ್ಯಾಪಾರ ಗುಂಪುಗಳು ಬಹಳ ಮುಖ್ಯವಾಗಿ ನಾವಿಲ್ಲಿ ನೋಡೋದಾದ್ರಿಗಿನ್ನ FICCI ಅಂಥೇಳಿ ನಾನಾಗಲೇ ಹೇಳಿದೆ, ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂಥೇಳಿ, ಆಮೇಲೆ ASSOCHAM ಅಂದರೆ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಂಥೇಳಿ, FAIFDA, ಫೆಡರೇಷನ್ ಆಫ್ ಫುಡ್ ಗ್ರೇನ್ ಡೀಲರ್ಸ್ ಅಸೋಸಿಯೇಷನ್ ಅಂಥೇಳಿ, ಇವು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒತ್ತಡ ಗುಂಪುಗಳು. ಟ್ರೇಡ್ ಯೂನಿಯನ್ಸ್ ಅಂದರೆ ಕಾರ್ಮಿಕ ಸಂಘಟನೆಗಳು.
ಒತ್ತಡ ಗುಂಪುಗಳಲ್ಲಿ ನಾವು ನಮ್ಮ ಭಾರತ ದೇಶದಲ್ಲಿ ನೋಡ್ಬೋದಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಗುಂಪುಗಳು ಯಾವುವು ಅಂತಂದ್ರೆಗಿನ ಇಲ್ಲಿ ಕಾರ್ಮಿಕ ಗುಂಪುಗಳು ಅಂತಂದು ಹೇಳಿ ಕರಿತೀವಿ. ಇವುಗಳನ್ನು ನಾವು ಟ್ರೇಡ್ ಯೂನಿಯನ್ಸ್ ಅಂತ ಹೇಳಿನೂ ನಮ್ಮ ಭಾರತ ದೇಶದಲ್ಲಿ ಕರೆಯೋದುಂಟು. ಈ ಒತ್ತಡ ಗುಂಪುಗಳು ಏನಿದಾವೆ ಬಹುತೇಕವಾಗಿ ಕೈಗಾರಿಕೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂತಹ ಕಾರ್ಮಿಕರ ಗುಂಪುಗಳಾಗಿದ್ದಾವೆ. ಹಾಗಾಗಿ ಇವುಗಳನ್ನು ನಾವು ಟ್ರೇಡ್ ಯೂನಿಯನ್ಸ್ ಜೊತೆಗೆ ಕಾರ್ಮಿಕ ಗುಂಪುಗಳು ಅಂತ ಹೇಳಿ ನಾವು ಕರಿತೀವಿ. ಇವುಗಳು ಮುಖ್ಯವಾಗಿ ಕಾರ್ಮಿಕರ ಹಿತರಕ್ಷಣೆಗಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ಆಗಿದ್ದಾವೆ. ಇಲ್ಲಿ ಕಾರ್ಮಿಕರ ಒಂದು ಆರ್ಥಿಕವಾಗಿರ್ತಕ್ಕಂಥ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಸವಲತ್ತುಗಳನ್ನು ಮತ್ತು ಕಾರ್ಮಿಕರ ಕಲ್ಯಾಣವನ್ನು ಸಾಧಿಸುವ ಸಲುವಾಗಿ ರಚನೆಯಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಾರ್ಮಿಕ ಗುಂಪುಗಳು ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ನಮ್ಮ ಭಾರತ ದೇಶದಲ್ಲಿ ಮೊದಲನೇದಾಗಿರ್ತಕ್ಕಂಥ ಕಾರ್ಮಿಕ ಗುಂಪು ಯಾವುದು ಅಂದರೆ AITUC ಅಂತಕ್ಕಂಥದ್ದು. ಇದು 1920ರಲ್ಲಿ ರಚನೆಗೊಂಡಿತು. ಇದು ಲಾಲ್ ಲಜಪತ್ ರಾಯ್ರವರ ಒಂದು ಅಧ್ಯಕ್ಷತೆಯಲ್ಲಿ ಇದು ರಚನೆಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಲಾಲ್ ಲಜಪತ್ ರಾಯ್ರವರು ಇದರ ಮೊದಲ ಅಧ್ಯಕ್ಷರಾಗಿದ್ದರು ಅನ್ನೋದು ನಮಗೆ ಇಲ್ಲಿ ಸಿಗ್ತಕ್ಕಂಥ ಒಂದು ಮಾಹಿತಿ. Trade unions are nothing but the workers or labor groups in India. They are most efficient and influential groups in India because the trade unions in India consist large scale of membership. The trade unions voice the demands of the industrial workers, means labor's voice are going to be raised by these groups. They are also known as labor groups. They are also known as labor. Labor is nothing but the workers who work in the industries. The government and industrial point of view, that's why they have formed their own associations. They need insurance, they need health facility, they need education for their children. So in this manner they try to secure these interests from the capitalists and from the government in order to bring welfare among them. The first trade union was AITUC, which was founded in the year 1920 under the chairmanship of Lal Lajpat Rai. AITUC andre AITUC means All India Trade Union Congress. Here some of the major labor groups in India are All India Trade Union Congress. In 1920 it was established. ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾರ್ಮಿಕ ಗುಂಪುಗಳನ್ನು ನಾವು ನೋಡೋದಾದರೆ AITUC ನಾನು ಆಗಲೇ ಹೇಳಿದಾಗ 1920ರಲ್ಲಿ ಪ್ರಾರಂಭವಾಗಿತ್ತು. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತೇಳಿ ಕರೀತಾರೆ. ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ INTUC ಮೇ 3ನೇ ತಾರೀಕು 1947ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ 1947 ಮೇ 3rd. ಭಾರತೀಯ ಮಜ್ದೂರ್ ಸಂಘ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ 1955. ಸೆಂಟರ್ ಫಾರ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ CITU 1970. So these are the important and major trade groups in India. ಇವು ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾರ್ಮಿಕ ಗುಂಪುಗಳು ಅಂಥೇಳಿ ನಾವು ನಮ್ಮ ಭಾರತ ದೇಶದಲ್ಲಿ ನೋಡ್ಬೋದು. ಮೂರನೇ ವಿಧದ ಒತ್ತಡ ಗುಂಪುಗಳು ರೈತ ಗುಂಪುಗಳು ಅಂತ ಹೇಳಿ. ನಮ್ಮ ಭಾರತ ದೇಶದಲ್ಲಿ ಈ ರೈತ ಗುಂಪುಗಳು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒತ್ತಡ ಗುಂಪುಗಳು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಆದರೆ ಈ ರೈತ ಗುಂಪುಗಳು ಸರಿಯಾದ ರೀತಿಯಲ್ಲಿ ಸಂಘಟನೆಗೊಂಡಿಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕು. ಈ ಒತ್ತಡ ಗುಂಪು ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಭಾರತ ದೇಶದಲ್ಲಿ ರೈತ ಗುಂಪುಗಳು ಇದ್ದವು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಉದಾಹರಣೆಗೆ ಇಂಡಿಯನ್ ಕಿಸಾನ್ ಕಾಂಗ್ರೆಸ್ ಅಂತಂದು ಹೇಳಿ ಇದನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಸ್ಥಾಪನೆ ಮಾಡಿದ್ದಂಥದ್ದು. ಆಮೇಲೆ ಅವರು 1936ರಲ್ಲಿ ಆ ಒಂದು ರೈತ ಗುಂಪಿನ ಒಬ್ಬ ನಾಯಕರು ಸಹಿತ ಆಗಿದ್ದರು. ಅದನ್ನು ನಂತರದಲ್ಲಿ ಕಿಸಾನ್ ಸಭಾ ಅಂತಂದು ಹೇಳಿ ಅದರ ಹೆಸರನ್ನು ಮರುನಾಮಕರಣವನ್ನು ಮಾಡಿರ್ತಾರೆ. ಇಲ್ಲಿ ರೈತ ಒತ್ತಡ ಗುಂಪುಗಳ ಭಾಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಿರುತ್ತಂದ್ರೆ ನಾವು ಉಚಿತ ವಿದ್ಯುತ್ತನ್ನು ಪಡಿತಕ್ಕಂಥದ್ದು. ಅಂದರೆ ಪಂಪ್ ಸೆಟ್ಗಳಿಗೆ ನೀರು ಹರಿಸಲಿಕ್ಕಾಗಿ ಪಂಪ್ ಸೆಟ್ಗಳನ್ನು ಅವರು ಏನು ಅಳವಡಿಸ್ಕೊಂಡಿರ್ತಾರೆ ಅದಕ್ಕೆ ಉಚಿತವಾಗಿರ್ತಕ್ಕಂತಹ ಒಂದು ವಿದ್ಯುತ್ ಸರಬರಾಜು ಆಗಿರ್ಬೋದು.
ಆಮೇಲೆ ಅವರ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಬೆಂಬಲ ಬೆಲೆ ಆಗಿರ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಬೆಳೆ ವಿಮೆ, ಅವರ ಬೆಳೆದಿರತಕ್ಕಂಥ ಬೆಳೆಗೆ ವಿಮೆಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಅದರ ಜೊತೆಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದಾಗಿರ್ಬೋದು, ಇವು ಅವರು ಪ್ರಮುಖವಾಗಿರ್ತಕ್ಕಂತಹ ಬೇಡಿಕೆಗಳಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಈ ರೈತ ಒತ್ತಡ ಗುಂಪುಗಳನ್ನು ನಾವು ನೋಡೋದಾದ್ರೆ ಭಾರತೀಯ ಕಿಸಾನ್ ಯೂನಿಯನ್ ಅಂತ ಹೇಳಿ, ಆಲ್ ಇಂಡಿಯಾ ಅಂದರೆ ಅಖಿಲ ಭಾರತ ಕಿಸಾನ್ ಸಭಾ ಅಂತಂದು ಹೇಳಿ, ಇದು ದೊಡ್ಡದು ಮತ್ತು ಹಳೆಯದಾಗಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ. ಕರ್ನಾಟಕ ರಾಜ್ಯ ರೈತ ಸಂಘ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸಹಿತ ನಾವು ಈ ಒಂದು ಒತ್ತಡ ಗುಂಪನ್ನು ಅಂದರೆ ರೈತ ಒತ್ತಡ ಗುಂಪನ್ನು ನಾವು ನೋಡ್ತೀವಿ. ಫಾರ್ಮರ್ ಗ್ರೂಪ್ಸ್, this is the third important and most influential pressure group in India that we can find. Nowadays, this farmer group becoming very, very powerful, but not systematically organized like the business or trade unions. The farmer groups that we can find in India, they mainly represent the farmers and agricultural laborers. Sardar Vallabhbhai Patel, under the leadership of this great personality, it was established and he became the president of it in 1936. The main objectives of these farmer groups are mainly to get the free electricity supply, waiving of loans and loans at the lowest rate, crop insurance, supportive prices, and more and more irrigation facility and such other agriculture related benefits they used to demand from the government. Major farmer groups in India: Bharatiya Kisan Union, All India Kisan Sabha, Karnataka Rajya Sangha, that we can see in our nation. Professional association, this is another important, most efficient group in India. Professional association, the professional associations that rise the concerns and the demands of doctors, lawyers, journalists, teachers, means those who are employed in a particular skilled jobs, they used to form their own associations. Means these are professionally workers associations. Doctors, engineers, lawyers, journalists, teachers, they used to form their own groups. So the main aim of these groups to secure increased salary and improvement of their service conditions. It means promotion and salary hike and other working benefits. In order to gain all these things, they used to form their own associations. Major professional groups are Indian Medical Association, Bar Council of India, Indian Federation of Working Journalists. These are some of the important ಎಕ್ಸಾಂಪಲ್ಸ್ ಫಾರ್ ಪ್ರೊಫೆಷನಲ್ ಅಸೋಸಿಯೇಷನ್ಸ್ ಇನ್ ಇಂಡಿಯಾ. ವೃತ್ತಿಪರ ಸಂಘಗಳು ಅಂತ ಹೇಳಿ ಕರೀತೀವಿ. ಇಲ್ಲಿ ವೃತ್ತಿಪರ ಸಂಘಗಳು ಅಥವಾ ಸಂಘಟನೆಗಳು ಇವು ಭಾಳ ಪ್ರಮುಖವಾಗಿರ್ತಕ್ಕಂಥ ಒತ್ತಡ ಗುಂಪುಗಳು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಬಹಳ ಮುಖ್ಯವಾಗಿ ಈ ವೃತ್ತಿಪರ ಸಂಘಗಳು ಏನಿದಾವಲ್ಲ, ತಮ್ಮದೇ ಆಗಿರ್ತಕ್ಕಂತಹ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಈ ಕೆಲವು ಪ್ರಮುಖ ವೃತ್ತಿಯನ್ನು ಮಾಡುವಂತಹ ವೃತ್ತಿಗಾರರು ರೂಪಿಸಿಕೊಂಡಿರ್ತಕ್ಕಂಥ ಅಥವಾ ರಚನೆ ಮಾಡಿಕೊಂಡಿರ್ತಕ್ಕಂಥ ಸಂಘಟನೆಗಳಾಗಿದ್ದಾವೆ. ಉದಾಹರಣೆಗೆ ವಕೀಲರಾಗಿರ್ಬೋದು, ಪತ್ರೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರೋದ್ಯಮಿಗಳಾಗಿರ್ಬೋದು, ಟೀಚರ್ಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಇವರೆಲ್ಲ ತಮಗಾಗಿ ತಮ್ಮ ಒಂದು ಲಾಭಕ್ಕಾಗಿ ಮಾಡಿಕೊಂಡಿರ್ತಕ್ಕಂಥ ಗುಂಪುಗಳು. ಇವರು ಸಹಿತ ಸರ್ಕಾರದ ಮೇಲೆ ಒತ್ತಡವನ್ನು ತಗೊಂಡು ಬಂದು ತಮಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಗಳನ್ನು ಮಾಡಿಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತವೆ. ಉದಾಹರಣೆಗೆ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಒತ್ತಡ ಗುಂಪುಗಳು ಅಂತಂದ್ರೆಗಿನ IME ಅಂಥೇಳಿ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂಥೇಳಿ, ಇಂಡಿಯನ್ ಫೆಡರೇಷನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್, ಆಮೇಲೆ ಆಲ್ ಇಂಡಿಯಾ ಫೆಡರೇಷನ್ ಆಫ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಟೀಚರ್ಸ್. ಈ ರೀತಿಯಾಗಿರ್ತಕ್ಕಂಥವುಗಳನ್ನು ನಾವು ವೃತ್ತಿಪರ ಸಂಘಟನೆಗಳಲ್ಲಿ ನಾವು ನೋಡ್ಬೋದಾಗುತ್ತೆ. ಆಮೇಲೆ ಐದನೇದಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಗುಂಪು. ವಿದ್ಯಾರ್ಥಿಗಳು ತಮ್ಮ ಹಿತಾಸಕ್ತಿ ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ ತಮ್ಮದೇ ಆಗಿರ್ತಕ್ಕಂತಹ ಕೆಲವು ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಕೊಂಡು ರಚನೆ ಮಾಡಿಕೊಂಡಿರ್ತಕ್ಕಂಥ ಕೆಲವು ಔಪಚಾರಿಕವಾಗಿರ್ತಕ್ಕಂಥ ಗುಂಪುಗಳಾಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತೇವೆ. ತಮ್ಮ ಕಲ್ಯಾಣಕ್ಕಾಗಿ, ತಮ್ಮ ಒಳ್ಳೆಯ ಶಿಕ್ಷಣಕ್ಕಾಗಿ, ಗುಣಮಟ್ಟದ ಶಿಕ್ಷಣವನ್ನು ಪಡೀಲಿಕ್ಕಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ತರುವ ಸಲುವಾಗಿ ರಚನೆ ಆಗಿರ್ತಕ್ಕಂಥ ಗುಂಪುಗಳಾಗಿದ್ದಾವೆ. ಪರಿಷತ್ ಅಂತೇಳಿ, SFI, NSUI, SFI ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಅಂಥೇಳಿ, ನ್ಯಾಷನಲ್ ಸ್ಟೂಡೆಂಟ್ಸ್
ಯೂನಿಯನ್ ಆಫ್ ಇಂಡಿಯಾ, PSU. ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲವು ವಿದ್ಯಾರ್ಥಿ ಗುಂಪುಗಳನ್ನು ಸಹಿತ ನಾವು ಪ್ರಮುಖವಾಗಿರ್ತಕ್ಕಂಥ ಒತ್ತಡ ಗುಂಪುಗಳನ್ನಾಗಿ ನಾವಿಲ್ಲಿ ನೋಡ್ತೀವಿ. ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಟೈಪ್ಸ್ ಆಫ್ groups, means pressure groups that we can find in India. Student unions are formed with the intention to protect and promote the general welfare of the student community in India. The main motto of this students organization is to get more relaxation of fee, to get a free education, to get the bus passes for free. So these are the some of the important demands of the students association. In order to get the benefit of this, they form their own organizations. ABP, SFI, NSUI, PSU. So these are the important student unions we can find in India. Religious organizations, these are also very very important and most effective pressure groups that are formed in India. In India, the major feature or very important feature is the formation of the religious groups or organizations. These are very effective in India. The basic thrust of religious groups is to ensure that there is no interference in its internal affairs. Means every religion, in order to protect their own religious interest, they have formed their own religious organizations. The religious group want non-interference of other communities or government in their religious matter. In order to protect their own religious interests, they have formed these groups. They normally react when they perceive a threat to their community. Means when religious groups get the threat from India, VHP means Vishwa Hindu Parishad, RSS, Bajrang Dal, Jamaat-e-Islami, Association of Roman Catholics, Anglo-Indian Association. So like this, many religious groups are there in India. These are only examples for the religious groups in India. ಧಾರ್ಮಿಕ ಗುಂಪುಗಳು ನಮ್ಮ ಭಾರತ ದೇಶದಲ್ಲಿ ಒತ್ತಡ ಗುಂಪುಗಳಲ್ಲಿ ನಾವು ಕಾಣ್ತಕ್ಕಂಥ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಧ ಯಾವುದು ಅಂತಂದ್ರೆಗಿನ ಧಾರ್ಮಿಕ ಗುಂಪುಗಳು ಅಂಥೇಳಿ ನಾವಿಲ್ಲಿ ನೋಡ್ಬೋದಾಗ್ತದೆ. ಧಾರ್ಮಿಕ ಗುಂಪುಗಳು ತಮ್ಮ ಧರ್ಮದ ಹಿತಾಸಕ್ತಿಯನ್ನು, ತಮ್ಮ ಧರ್ಮದ ಸಮುದಾಯದ ಪ್ರಜೆಗಳನ್ನು ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಈ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಗುಂಪುಗಳನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಕಾಣ್ತೇವೆ. ಪ್ರತಿಯೊಂದು ಧರ್ಮ ತನ್ನದೇ ಆಗಿರ್ತಕ್ಕಂತಹ ಒಂದು ಚೌಕಟ್ಟಿನಲ್ಲೇ ಇರಬೇಕು, ತನ್ನದೇ ಆಗಿರ್ತಕ್ಕಂಥ ಧಾರ್ಮಿಕ ಆಚಾರ ವಿಚಾರಗಳಲ್ಲಿ, ಆ ನಿಯಮಗಳಲ್ಲಿ, ಕಟ್ಟುಪಾಡುಗಳಲ್ಲಿ ಇರಬೇಕು. ಆ ಕಟ್ಟುಪಾಡುಗಳು, ನಿಯಮಗಳು ಬೇರೆ ಧರ್ಮದಿಂದ ಯಾವುದೇ ರೀತಿಯಾಗಿ ಉಲ್ಲಂಘನೆ ಆಗದಿರಲಿ, ತಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬಾರದೇ ಇರಲಿ ಅಂಥೇಳಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಧಾರ್ಮಿಕ ಸಂಘಟನೆಯನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಸಾಮಾನ್ಯವಾಗಿ ಆ ಧಾರ್ಮಿಕ ಗುಂಪುಗಳು ಇನ್ನೊಂದು ಧರ್ಮದಿಂದ ಯಾವುದೇ ರೀತಿಯಾಗಿ ಅಡಚಣೆ ಆಗದಿರಲಿ, ತಮ್ಮ ಮೇಲೆ ದಾಳಿ ಆಗದಿರಲಿ, ತಮ್ಮ ಹಿತಾಸಕ್ತಿ ಧಕ್ಕೆ ಬಾರದೇ ಇರಲಿ ಅಂತೇಳಿ ರಚನೆ ಮಾಡ್ಕೊಂಡಿರ್ತವೆ. ನಮ್ಮ ಭಾರತ ದೇಶದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಕೆಲವು ಧಾರ್ಮಿಕ ಗುಂಪುಗಳನ್ನು ನಾವು ನೋಡೋದಾದ್ರೆ VHP ಅಂತೇಳಿ, ವಿಶ್ವ ಹಿಂದೂ ಪರಿಷತ್, RSS, ಸ್ವಯಂ ಸೇವಾ ಸಂಘ ಅಂತೇಳಿ ನಾವೇನು ಕರಿತೀವಿ ಇವತ್ತು, ಬಜರಂಗ ದಳ, ಜಮಾತ್-ಇ-ಇಸ್ಲಾಮಿ, ಅಸೋಸಿಯೇಷನ್ ಆಫ್ ಕ್ಯಾಥಲಿಕ್, ಅಸೋಸಿಯೇಷನ್ ಆಫ್ ರೋಮನ್ ಕ್ಯಾಥೋಲಿಕ್ಸ್ ಅಂತ ಹೇಳಿ, ಆಂಗ್ಲೋ ಇಂಡಿಯನ್ ಅಸೋಸಿಯೇಷನ್, ಈ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಗುಂಪುಗಳನ್ನು ನಾವಿಲ್ಲಿ ಕಾಣ್ತೇವೆ. ಅದರ ಜೊತೆಗೆ ಧಾರ್ಮಿಕ ಗುಂಪುಗಳು ಆದಮೇಲೆ ಗುಂಪುಗಳಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಗುಂಪು ಯಾವುದು ಅಂದರೆ ಜಾತಿಯ ಗುಂಪುಗಳು. ನಮ್ಮ ಭಾರತ ದೇಶದಲ್ಲಿ ಭಾಳಷ್ಟು ಜಾತಿಗಳಿದ್ದಾವೆ. ಆ ಜಾತಿಗಳು ತಮ್ಮ ಜಾತಿ ಜನರ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಸರ್ಕಾರದಿಂದ ಹಲವಾರು ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು, ಸರ್ಕಾರದಿಂದ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಪಡೆಯುವ ಸಲುವಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಜಾತಿಯ ಗುಂಪುಗಳನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನಮ್ಮ ಭಾರತ ದೇಶದಲ್ಲಿ ಈ ಜಾತಿಯ ಗುಂಪುಗಳು ಭಾರತದ ರಾಜಕೀಯ ಮೇಲೆ, ಆಡಳಿತದ ಮೇಲೆ, ಸರ್ಕಾರದ ಮೇಲೆ ಭಾಳಷ್ಟು ಪ್ರಭಾವವನ್ನು ಬೀಳ್ತಾ ಬರ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ಪ್ರಮುಖವಾಗಿರ್ತಕ್ಕಂಥ ಜಾತಿ ಸಂಘಗಳನ್ನು ನಾವು ನೋಡೋದಾದರೆ ಹರಿಜನ ಸೇವಕ ಸಂಘ ಅಂತಂದು ಹೇಳಿದೆ, ನಾದರರ ಸಂಘ,
ಅಂತ ಹೇಳಿದೆ. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ DSS ಅಂತ ಹೇಳಿ ನಾವೇನು ಕರಿತೀವಿ. ಆಮೇಲೆ ವೀರಶೈವ ಲಿಂಗಾಯತ ಸಂಘ ಅಂತಂದು ಹೇಳಿದೆ. ಹೀಗೆ ಪ್ರತಿಯೊಂದು ಜಾತಿ ತನ್ನದೇ ಆಗಿರ್ತಕ್ಕಂತಹ ಒಂದು ಜಾತಿಯ ಸಂಘವನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. Caste groups are also very important and very sensitive pressure groups in India. They play major role in Indian politics too. They influence the government, they influence the political party, they influence in all manner. So they are very effective and sensitive in Indian polity. Some of the important caste groups are Harijan Sevak Sangh, Nadar Caste Association, Veerashaiva Lingayat, Dalit Sangharsha Samiti. So these are some of the groups that are working in India. There are a number of caste groups. For every caste, there is a group. So these caste groups intended to protect the interest of their caste groups. ಅಂದರೆ ಭಾಷೆ ಗುಂಪುಗಳು ನಮ್ಮ ಭಾರತ ದೇಶದಲ್ಲಿ ಭಾಷೆ ಆಧಾರದ ಮೇಲೆ ಸಹಿತ ಇಲ್ಲಿ ಗುಂಪುಗಳು ರಚನೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ತಮ್ಮ ಭಾಷೆಯ ರಕ್ಷಣೆಗಾಗಿ ರಚನೆ ಆಗಿರ್ತಕ್ಕಂತಹ ಗುಂಪುಗಳು. ಉದಾಹರಣೆಗೆ ತಮಿಳ್ ಸಂಘ ಅಂತ ಹೇಳಿದೆ, ಆಂಧ್ರ ಮಹಾಸಭಾ ಅಂತ ಹೇಳಿದೆ. ಸೊ ಈ ರೀತಿ ಹಲವಾರು ರೀತಿಯಾಗಿರ್ತಕ್ಕಂತಹ ಭಾಷೆ ಆಧಾರದ ಮೇಲೆ ಮಹಾರಾಷ್ಟ್ರ ಏಕೀಕರಣ ಸಭಾ ಅಥವಾ ಸಮಿತಿ ಅಂತ ಹೇಳಿ ಏನು ನಾವು ಇವತ್ತು ಕಾಣ್ತೇವೆ. ನಮ್ಮ ಕರ್ನಾಟಕದಲ್ಲಿ ಸಹಿತ ಕನ್ನಡ ಅಭಿಮಾನಿಗಳ ಸಂಘ ಅಂತಂದು ಹೇಳಿದೆ. ಈ ರೀತಿಯಾಗಿರ್ತಕ್ಕಂಥ ಸಂಘಟನೆಗಳು ಸಹಿತ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಲಿಂಗ್ವಿಸ್ಟಿಕ್ ಗ್ರೂಪ್ಸ್ ಮೀನ್ಸ್ ಗ್ರೂಪ್ಸ್ ವಿಚ್ ಆರ್ ಮೇನ್ಲಿ ಫಾರ್ಮ್ಡ್ ಆನ್ ದಿ ಬೇಸಿಸ್ ಆಫ್ ದಿ ಲ್ಯಾಂಗ್ವೇಜ್ ಸ್ಪೋಕನ್ ಬೈ ಎ ಪರ್ಟಿಕ್ಯುಲರ್ ರೀಜನ್. So this is called the linguistic groups. These are also very influential, but not as business group or labor or farmers group. For example, Tamil Sangha, Andhra Mahasabha. So these are some of the important examples for the linguistic groups in India. Next, tribal groups. Tribal groups are also very important form of groups in India. In order to protect their own interest, tribals are also formed their own groups. National Socialist Council of Nagaland, Tribal National Volunteers in Tripura, United Mizo Federal Organization, Tribal League of Assam. So these are some of the tribal groups that are working in India, and also they put pressure on the government to get the benefit from the government. ಇಲ್ಲಿ ಟ್ರೈಬಲ್ ಗ್ರೂಪ್ ಅಂದರೆ ಬುಡಕಟ್ಟು ಜನಾಂಗ ಗುಂಪುಗಳು ಅಂತಂದು ಹೇಳಿ ಕರೀತಾರೆ. ಈ ಬುಡಕಟ್ಟು ಜನಾಂಗದವರು ಕಾಡುಗಳಲ್ಲಿ ವಾಸ ಮಾಡ್ತಕ್ಕಂಥರಾಗಿರ್ಬೋದು, ಮತ್ತು ಕೆಲವು ಪ್ರಮುಖವಾಗಿರ್ತಕ್ಕಂಥ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಅಂದರೆ ನಾಗಾಲ್ಯಾಂಡ್ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಗುಂಪಾಗಿದೆ. ಟ್ರೈಬಲ್ ನ್ಯಾಷನಲ್ ವಾಲಂಟಿಯರ್ಸ್ ತ್ರಿಪುರದಲ್ಲಿ ಕಂಡು ಬರ್ತಕ್ಕಂಥದ್ದು, ಮಿಜೋರಾಂನಲ್ಲಿ ಕಂಡು ಬರ್ತಕ್ಕಂಥ ಯುನೈಟೆಡ್ ಮಿಜೋ ಫೆಡರಲ್ ಆರ್ಗನೈಸೇಷನ್ ಅಂಥೇಳಿ, ಅಸ್ಸಾಂನಲ್ಲಿ ಟ್ರೈಬಲ್ ಲೀಗ್ ಆಫ್ ಅಸ್ಸಾಂ ಅಂಥೇಳಿ. ಈ ರೀತಿ ಹಲವಾರು ಬುಡಕಟ್ಟು ಜನಾಂಗಗಳು ತಮ್ಮ ಹಿತಕ್ಕಾಗಿ ರಚನೆ ಮಾಡಿಕೊಂಡಿರ್ತಕ್ಕಂಥ ಗುಂಪುಗಳನ್ನು ನಾವಿಲ್ಲಿ ನೋಡ್ತೀವಿ. ಇದರ ಜೊತೆಗೆ ಟೀಚರ್ಸ್ ಅಸೋಸಿಯೇಷನ್ ಅಂದರೆ ಶಿಕ್ಷಕರ ಸಂಘಟನೆಗಳು ಸಹಿತ ನಮ್ಮ ಭಾರತ ದೇಶದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಸರ್ಕಾರಿ ನೌಕರರ ಸಂಘಗಳು ಸಹಿತ ನಮ್ಮ ಭಾರತ ದೇಶದಲ್ಲಿ ಕೆಲಸ ಮಾಡ್ತವೆ ಇದ್ದಾವೆ. ಅಖಿಲ ಭಾರತ ಸೇವೆಗಳ ಒಂದು ಗುಂಪು ಸಹಿತ ಇದೆ. ಇವು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಒತ್ತಡ ಗುಂಪುಗಳು ನಮ್ಮ ಭಾರತ ದೇಶದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತೇವೆ. ಇವೆಲ್ಲವೂ ಬಹಳ ಪ್ರಮುಖವಾಗಿರ್ತಕ್ಕಂಥ ಒತ್ತಡ ಗುಂಪುಗಳು ನಮ್ಮ ಭಾರತ ದೇಶದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ತಮಗೆ ಬೇಕಾದ ರೀತಿಯಲ್ಲಿ ಕಾರ್ಯವನ್ನು ಮಾಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತೀವಿ. ಶಾಸಕಾಂಗದ ಮೇಲೆ ಇವತ್ತು ತಮ್ಮದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಅದರ ಜೊತೆಗೆ ತಮಗೆ ಬೇಕಾದ ರೀತಿ ಯೋಜನೆಗಳನ್ನು ಮಾಡಬೇಕು ಅಂತಂದೇಳಿ ಸರ್ಕಾರದ ಮೇಲೆ ವಿವಿಧ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಒತ್ತಡವನ್ನು ತಂದು ತಮಗೆ ಬೇಕಾದ ಕೆಲಸ ಕಾರ್ಯಗಳನ್ನು ಈ ಒತ್ತಡ ಗುಂಪುಗಳು ಮಾಡ್ತಾ ಇದ್ದಾವೆ ಅನ್ನೋದನ್ನು ನಾವು ನೋಡ್ಬೋದು. ಈ ಒತ್ತಡ ಗುಂಪುಗಳು ಯಾವ ರೀತಿ ಕಾರ್ಯವನ್ನು ಮಾಡ್ತವೆ, ಯಾವ ರೀತಿ ತಂತ್ರವನ್ನು ಅಳವಡಿಸಿಕೊಂಡು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ತಮ್ಮ ಬೇಡಿಕೆಗಳನ್ನು ಅಥವಾ ಹಿತಾಸಕ್ತಿಗಳನ್ನು ಈಡೇರಿಸ್ಕೊಳ್ತವೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ. ಸೊ ಇವತ್ತಿಗೆ ಇದನ್ನು ನಾವು ಮುಗಿಸೋಣ. ಜೈ ಹಿಂದ್.